8ನೇ ರಾಜ್ಯ ಮಟ್ಟದ ಮಾನವ ಸಂಪನ್ಮೂಲ ವೃತ್ತಿನಿರತರ ಕನ್ನಡ ಸಮ್ಮೇಳನ 2024 ಈ ವರ್ಷ ಮಾನವ ಸಂಪನ್ಮೂಲ ಕ್ಷೇತ್ರದ ಹಿರಿಯ ಸಾಧಕ ಪ್ರಶಸ್ತಿ ಪುರಸ್ಕೃತರು ಶ್ರೀ ಎಸ್ ಆನಂದ್, ಉಪಾಧ್ಯಕ್ಷರು ಮಾನವ ಸಂಪನ್ಮೂಲ ಮತ್ತು ಕಾಂಪ್ಲಿಯನ್ಸ್ SAPL ಇಂಡಸ್ಟ್ರೀಸ್ ಪ್ರೈವೇಟ್ ಲಿಮಿಟೆಡ್, ದಯಮಾಡಿ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತೇನೆ. ಶ್ರೀ ಮ್ಯಾಕ್ಸಿ ಎಫ್ ಫರ್ನಾಂಡಿಸ್, ಉಪಾಧ್ಯಕ್ಷರು ಮಾನವ ಸಂಪನ್ಮೂಲ ಆರ್ಜಾ ಸ್ಟೀಲ್ ಪ್ರೈವೇಟ್ ಲಿಮಿಟೆಡ್, ಇವರು ಕೂಡ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತೇನೆ. ದಯಮಾಡಿ ವೇದಿಕೆ ಮೇಲೆ ಬರುವಾಗ ಚಪ್ಪಾಳೆ ಮುಖಾಂತರ ಅವ್ರಿಗೊಂದು ಪ್ರೋತ್ಸಾಹ ಕೊಡಬೇಕು. ಶ್ರೀ ರಾಜೀವ್ ವೇಲೂರು, ಮುಖ್ಯಸ್ಥರು ಮಾನವ ಸಂಪನ್ಮೂಲ ಪ್ರಜಾವಾಣಿ. ಶ್ರೀ ವೆಂಕಟರಮಣ ಪಿ, ಉಪ ಪ್ರಧಾನ ವ್ಯವಸ್ಥಾಪಕರು ಮಾನವ ಸಂಪನ್ಮೂಲ ಮತ್ತು ಔದ್ಯೋಗಿಕ ಸಂಬಂಧಗಳು ಇಂಡೋಮಿನ್ ಲಿಮಿಟೆಡ್, ನಾಲ್ವರು ಕೂಡ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತೇನೆ. ಜೋರಾದ ಚಪ್ಪಾಳೆಯ ಮುಖಾಂತರ ಅವರೆಲ್ಲರಿಗೂ ಕೂಡ ಈಗ ಪ್ರಶಸ್ತಿಯನ್ನ ನೀಡಲಾಗುತ್ತೆ. ಓಕೆ, ಈಗ ಏನು ನಾಲ್ವರು ಪ್ರಶಸ್ತಿ ಪುರಸ್ಕೃತರಿದ್ದಾರೆ, ಅವರ ಕುಟುಂಬಸ್ಥರು ಕೂಡ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತೇನೆ. ದಯಮಾಡಿ ಅವರ ಕುಟುಂಬಸ್ಥರು ಕೂಡ ವೇದಿಕೆ ಮೇಲೆ ಬರಬೇಕು. ವೇದಿಕೆಯ ಮುಂಭಾಗಕ್ಕೆ ಬನ್ನಿ. ನಾಲ್ವರು ಕುಟುಂಬಸ್ಥರು ಎಲ್ಲಿದ್ದೀರಾ? ಮಾನವ ಸಂಪನ್ಮೂಲ ಉತ್ತಮ ಹಾಗೂ ಪಾರದರ್ಶಕ ನಾಯಕರಾದ ಶ್ರೀ ಎಸ್ ಆನಂದ್ ರವರು ಬೆಂಗಳೂರಿನವರಾಗಿದ್ದು ಸುಮಾರು 35 ವರ್ಷಗಳ ಸುದೀರ್ಘ ಅನುಭವವನ್ನು ಮಾನವ ಸಂಪನ್ಮೂಲ ಅಭಿವೃದ್ಧಿ ಮತ್ತು ನಿರ್ವಹಣೆಯಲ್ಲಿ ಹೊಂದಿದ್ದಾರೆ. ಶ್ರೀಯುತರು ಬೆಂಗಳೂರು ವಿಶ್ವವಿದ್ಯಾಲಯದಿಂದ ಸಮಾಜ ಕಾರ್ಯ ವಿಷಯದಲ್ಲಿ ಸ್ನಾತಕೋತ್ತರ ಪದವಿಯನ್ನು 1986ರಲ್ಲಿ ಪಡೆದು ವಿವಿಧ ಸಂಸ್ಥೆಗಳಲ್ಲಿ ಉನ್ನತ ಮಟ್ಟದಲ್ಲಿ ಮಾನವ ಸಂಪನ್ಮೂಲ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸಿರುತ್ತಾರೆ. ಶ್ರೀಯುತರು ಪ್ರಕಾಶ್ ಲೀಸಿಂಗ್ ಲಿಮಿಟೆಡ್, ಜೆಮಿನಿ ಸ್ಟೀಲ್ ಟ್ಯೂಬ್ಸ್ ಲಿಮಿಟೆಡ್, ಫಾಸ್ಟ್ರಾಕ್ ಕೆಮಿಕಲ್ಸ್, ಎವರಿಡಿ ಇಂಡಸ್ಟ್ರೀಸ್ ಪ್ರೈವೇಟ್ ಲಿಮಿಟೆಡ್, ಶಾಯಿ ಎಕ್ಸ್ಪೋರ್ಟ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸಿದ್ದು ಪ್ರಸ್ತುತ SAPL ಇಂಡಸ್ಟ್ರೀಸ್ ಪ್ರೈವೇಟ್ ಲಿಮಿಟೆಡ್ ಮಾನವ ಸಂಪನ್ಮೂಲ ಮತ್ತು ಅನುಸರಣೆ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಶ್ರೀಯುತರು ಮಾನವ ಸಂಪನ್ಮೂಲ ನಿರ್ವಹಣೆ ಮತ್ತು ಅಭಿವೃದ್ಧಿ, ಔದ್ಯೋಗಿಕ ಸಂಬಂಧಗಳು, ಸಂಸ್ಥೆಗಳ ಸರ್ವಾಂಗೀಣ ಅಭಿವೃದ್ಧಿ ಮತ್ತು ಸಂಘಟನೆ, ಸಾಂಸ್ಥಿಕ ಸಂಸ್ಕೃತಿಯನ್ನು ನಿರ್ಮಿಸುವುದು, ಪ್ರತಿಭೆಗಳ ಸಮಗ್ರ ಅಭಿವೃದ್ಧಿ ಮತ್ತು ಬೆಳವಣಿಗೆ, ಸಂಸ್ಥೆಯ ಮುಂದಿನ ಪೀಳಿಗೆಯ ನಾಯಕರನ್ನು ಗುರುತಿಸುವುದು ಮತ್ತು ತರಬೇತಿಗೊಳಿಸುವುದು, ಬದಲಾವಣೆಯ ನಿರ್ವಹಣೆಯಲ್ಲಿ ಪರಿಣಿತರಾಗಿದ್ದಾರೆ. ಶ್ರೀಯುತ ಮ್ಯಾಕ್ಸಿ ಎಫ್ ಫರ್ನಾಂಡಿಸ್ ರವರು ಮೂಲತಃ ಉಡುಪಿಯವರಾಗಿದ್ದು ಮಾನವ ಸಂಪನ್ಮೂಲ ಕ್ಷೇತ್ರದಲ್ಲಿ 34 ವರ್ಷಗಳ ಅನುಭವ ಹೊಂದಿರುವ ಅನುಭವಿ ಮಾನವ ಸಂಪನ್ಮೂಲ ನಾಯಕರಾಗಿದ್ದಾರೆ. ಕ್ರಿಯಾತ್ಮಕ ಮತ್ತು ಫಲಿತಾಂಶ ಚಾಲಿತ ವೃತ್ತಿಪರರಾಗಿದ್ದು ಇವರು ಮಾನವ ಸಂಪನ್ಮೂಲ ಕಾರ್ಯಾಚರಣೆಗಳು, ಉದ್ಯೋಗಿ ಒಪ್ಪಂದ, ಸಾಂಸ್ಥಿಕ ಅಭಿವೃದ್ಧಿ ಮತ್ತು ವಿವಿಧ ಕೈಗಾರಿಕೆಗಳಲ್ಲಿ ಕಾನೂನು ಅನುಸರಣೆಯನ್ನ ಕಾರ್ಯತಂತ್ರ ಮತ್ತು ನಿರ್ವಹಣೆಯಲ್ಲಿ ಪರಿಣತಿಯನ್ನ ಹೊಂದಿದ್ದಾರೆ. ಶ್ರೀಯುತರು ಡಿಸೈನರ್ ಪೇವಿಂಗ್ಸ್ ಆ್ಯಂಡ್ ಟೈಲ್ಸ್ ಪ್ರೈವೇಟ್ ಲಿಮಿಟೆಡ್ನಲ್ಲಿ ಅಕೌಂಟೆಂಟ್ ಆಗಿ ತಮ್ಮ ವೃತ್ತಿ ಜೀವನವನ್ನು ಪ್ರಾರಂಭಿಸಿ ನಂತರ ಕಾರ್ಪೊರೇಟ್ ಕಂಪನಿಗಳಲ್ಲಿ ಹಂತ ಹಂತವಾಗಿ ಉನ್ನತ ಸ್ಥಾನವನ್ನು ತಲುಪಿ ಇಂದು ಅರ್ಜಾಸ್ ಸ್ಟೀಲ್ ಪ್ರೈವೇಟ್ ಲಿಮಿಟೆಡ್ ಮತ್ತು ಅರ್ಜಾಸ್ ಮಾಡರ್ನ್ ಸ್ಟೀಲ್ ಪ್ರೈವೇಟ್ ಲಿಮಿಟೆಡ್ನಲ್ಲಿ ಮಾನವ ಸಂಪನ್ಮೂಲ ಮತ್ತು ಆಡಳಿತದ ಉಪಾಧ್ಯಕ್ಷರಾದ ಅವರು ಈಗ ಅಲ್ಲಿ ಮೇಲ್ವಿಚಾರಣೆ ಮಾಡುತ್ತಿದ್ದಾರೆ. ಸಂಸ್ಥೆಯ ಅಭಿವೃದ್ಧಿ ಮತ್ತು ಬೆಳವಣಿಗೆಯ ಉದ್ದೇಶದಿಂದ ಇವರು 10 ಹಲವು ಯೋಜನೆಗಳನ್ನು ರೂಪಿಸಿ ಅನುಷ್ಠಾನಗೊಳಿಸಿದ್ದಾರೆ. ಅವುಗಳಲ್ಲಿ ಪ್ರಮುಖವಾದವುಗಳು ಅರ್ಲಿ ವಾರ್ನಿಂಗ್ ಸಿಗ್ನಲ್ ಫಾರ್ ಅಟ್ರಿಷನ್ ಮತ್ತು ಟ್ರಸ್ಟ್ ವಾಕ್ ಫಾರ್ ಎಂಪ್ಲಾಯ್ ಎಂಗೇಜ್ಮೆಂಟ್. ಈ ಯೋಜನೆಯ ಧನಾತ್ಮಕ ಪರಿಣಾಮವನ್ನು ಗುರುತಿಸಿ ಅವರಿಗೆ ರಾಕ್ ಸ್ಟಾರ್ಸ್ ಫಾರ್ ಟೀಮ್ ಅಚೀವ್ಮೆಂಟ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ ಮತ್ತು ನೆಕ್ಸ್ಟ್ ಇಯರ್ ಗ್ಲೋಬಲ್ ಲೀಡರ್ಶಿಪ್ ಕಾನ್ಫರೆನ್ಸ್ನಲ್ಲಿ ಇವರಿಗೆ ಅತ್ಯುತ್ತಮ ಸ್ಟ್ರಾಟಜಿ ಪ್ರಶಸ್ತಿ ನೀಡಿ ಸಂಸ್ಥೆಯ ಭವಿಷ್ಯವನ್ನು ರೂಪಿಸುವ ಇವರ ದೂರದೃಷ್ಟಿಯ ವಿಧಾನಕ್ಕಾಗಿ ಪ್ರಶಂಸಿಸಲಾಯಿತು. ಶ್ರೀಯುತ ರಾಜೀವ ವೇಲೂರು ಇವರು ಹೊಸಪೇಟೆ ಜಿಲ್ಲೆಯ ಕಂಪ್ಲಿಯಲ್ಲಿ ಶ್ರೀಯುತ ಗುರು ಬಸವರಾಜ್ ಮತ್ತು ಶ್ರೀಮತಿ ಜಯಶ್ರೀ ದಂಪತಿಯ ಪುತ್ರನಾಗಿ 10 ಮೇ 1971ರಂದು ಜನಿಸಿರುತ್ತಾರೆ. ಇವರು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣವನ್ನು ತುಮಕೂರಿನಲ್ಲಿ ಪೂರೈಸಿದ್ದಾರೆ. ಬೆಂಗಳೂರು ವಿಶ್ವವಿದ್ಯಾಲಯದ ಸಿದ್ಧಗಂಗಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರ್ ಪದವಿ ಪಡೆದಿದ್ದಾರೆ. ಪಾಂಡಿಚೇರಿ ವಿಶ್ವವಿದ್ಯಾಲಯದಲ್ಲಿ MA ಪದವಿಯನ್ನು ವ್ಯಾಸಂಗ ಮಾಡಿದ್ದಾರೆ. ಬೆಂಗಳೂರಿನ IIMನಿಂದ ನೆಕ್ಸ್ಟ್ ಜನರೇಷನ್ CHRO ಸರ್ಟಿಫಿಕೇಷನ್ ಪಡೆದುಕೊಂಡಿದ್ದಾರೆ. ಶ್ರೀಯುತರು ಪ್ರಸ್ತುತ ಪ್ರಜಾವಾಣಿ ಮತ್ತು
ಡೆಕ್ಕನ್ ಹೆರಾಲ್ಡ್ ಪ್ರಕಾಶನ ಸಂಸ್ಥೆಯಾದ ದಿ ಪ್ರಿಂಟರ್ಸ್ ಮೈಸೂರು ಲಿಮಿಟೆಡ್ನಲ್ಲಿ ಮಾನವ ಸಂಪನ್ಮೂಲ ವಿಭಾಗದ ಜನರಲ್ ಮ್ಯಾನೇಜರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಶ್ರೀಯುತರು 18 ವರ್ಷಗಳಿಗೂ ಹೆಚ್ಚು ಕಾಲದಿಂದ ಮಾನವ ಸಂಪನ್ಮೂಲ ವೃತ್ತಿ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸಿದ ಅನುಭವ ಹೊಂದಿದ್ದಾರೆ. ಒಟ್ಟಾರೆ 30 ವರ್ಷದ ವೃತ್ತಿ ಜೀವನದಲ್ಲಿ ಉದ್ಯಮ, ವೈದ್ಯಕೀಯ, ಪೇಂಟ್ಸ್ ಆ್ಯಂಡ್ ಕೆಮಿಕಲ್ಸ್, ಜಾಹೀರಾತು ಉದ್ಯಮ, ಮುದ್ರಣ ಮತ್ತು ಡಿಜಿಟಲ್ ಮಾಧ್ಯಮ ಹೀಗೆ ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಈ ಅವಧಿಯಲ್ಲಿ ಪ್ರಾಕ್ಸಿರ್ ಇಂಡಿಯಾ, ಶೀನ್ಲಾಕ್ ಪೇಂಟ್ಸ್ ಮತ್ತು ವುಡ್ ಪಾಲಿಶ್, ವೆಬರ್, ಶಾಂಡ್ವಿಕ್, ಕೆಮ್ಸ್ ಫೋರ್ಚಿಂಗ್ಸ್ ಕಂಪನಿಗಳ ವಿವಿಧ ಹುದ್ದೆಗಳಲ್ಲಿ ಕಾರ್ಯನಿರ್ವಹಿಸಿದ ಅನುಭವ ಅವರದ್ದು. ಶ್ರೀಯುತ ವೆಂಕಟರಮಣ ಪಿ ರವರು ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ತಾಲೂಕಿನ ಕೊಂಬಾರು ಗ್ರಾಮದ ಕೂತೂರು ಮನೆತನದ ದಿವಂಗತ ಶ್ರೀಮಾನ್ ಶೇಷಪ್ಪ ಗೌಡ ಮತ್ತು ದಿವಂಗತ ಶ್ರೀಮತಿ ಶೇಷಮ್ಮ ದಂಪತಿಗಳ ದ್ವಿತೀಯ ಪುತ್ರನಾಗಿ 1963ರಂದು ಜನಿಸಿರ್ತಾರೆ. ಶ್ರೀಯುತರು ಪ್ರಾಥಮಿಕ ವಿದ್ಯಾಭ್ಯಾಸ 1ನೇ ತರಗತಿಯಿಂದ 7ನೇ ತರಗತಿಯವರೆಗೆ ಕಡಬ ತಾಲೂಕಿನ ಕೊಂಬಾರು ಗ್ರಾಮದಲ್ಲಿರುವ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಓದಿರ್ತಾರೆ. ನಂತರ ತಮ್ಮ 8ನೇ ತರಗತಿಯಿಂದ 12ನೇ ತರಗತಿಯವರೆಗೆ ಕುಕ್ಕೇಶ್ರೀ ಸುಬ್ರಹ್ಮಣ್ಯೇಶ್ವರ ಜೂನಿಯರ್ ಕಾಲೇಜಿನಲ್ಲಿ ವ್ಯಾಸಂಗ ಮಾಡಿರ್ತಾರೆ. ತಮ್ಮ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಮಂಗಳೂರಿನ ಪ್ರಖ್ಯಾತ ವಿದ್ಯಾಲಯ ಸ್ಕೂಲ್ ಆಫ್ ಸೋಷಿಯಲ್ ವರ್ಕ್ ರೋಶನಿ ನಿಲಯದಲ್ಲಿ ಸಮಾಜ ಕಾರ್ಯ ವಿಭಾಗದಲ್ಲಿ ಸ್ನಾತಕೋತ್ತರ ಪದವಿಯನ್ನು 1986ರಿಂದ 88ನೇ ಇಸವಿಯಲ್ಲಿ ವ್ಯಾಸಂಗ ಮಾಡಿರುತ್ತಾರೆ. ಶ್ರೀಯುತರು ತಮ್ಮ 36 ವರ್ಷಗಳ ಸುದೀರ್ಘ ವೃತ್ತಿ ಜೀವನದಲ್ಲಿ ಕೆಲಸ ಮಾಡಿರುವ ಕಂಪನಿಗಳ ವಿವರಗಳು ಇಂತಿವೆ. R&M ಅಸೋಸಿಯೇಟ್ಸ್ ಮೈಸೂರು, ಇಂಟರ್ನ್ಯಾಷನಲ್ ಇನ್ಸ್ಟ್ರೂಮೆಂಟ್ಸ್ ಲಿಮಿಟೆಡ್ ಬೆಂಗಳೂರು, ರಾಮ್ಕುಮಾರ್ ಮಿಲ್ಸ್ ಲಿಮಿಟೆಡ್ ಬೆಂಗಳೂರು, ಕ್ವಾಲಿಟಿ ಬಿಸ್ಕಿಟ್ಸ್ ಲಿಮಿಟೆಡ್ ಬೆಂಗಳೂರು, ಒಟ್ಟೋ ಬೆಲ್ಜ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ದೊಡ್ಡಬಳ್ಳಾಪುರ ಬೆಂಗಳೂರು, ಮ್ಯಾಗ್ ಇಂಜಿನಿಯರಿಂಗ್ ಲಿಮಿಟೆಡ್ ಬೆಂಗಳೂರು, ಫೆಡರಲ್ ಮೊಘಲ್ ಇಂಡಿಯಾ ಲಿಮಿಟೆಡ್ ಬೆಂಗಳೂರು. ಶ್ರೀಯುತರು ಪ್ರಸ್ತುತ ಇಂಡೋ ಮೀಮ್ ಲಿಮಿಟೆಡ್ ದೊಡ್ಡಬಳ್ಳಾಪುರ, ಹೊಸಕೋಟೆ, ಬೆಂಗಳೂರು ಇಲ್ಲಿ ಮಾನವ ಸಂಪನ್ಮೂಲ ಮತ್ತು ಕೈಗಾರಿಕಾ ಸಂಬಂಧಗಳ ವಿಭಾಗದ ಉಪಪ್ರಧಾನ ವ್ಯವಸ್ಥಾಪಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಈಗ ವೇದಿಕೆ ಮೇಲಿರುವಂತಹ ಗಣ್ಯರಿಗೆ ಪ್ರಶಸ್ತಿಯನ್ನ ನೀಡುವಂತಹ ಸಮಯ. KG ನಂಜಪ್ಪ, ರವೀಂದ್ರ ಭಟ್, HN ಶ್ರೀನಿವಾಸ್ ಮತ್ತು ಮಂಜುನಾಥ್ ಗಂಗಾಧರ್ ನಾಲ್ವರು ಕೂಡ ವೇದಿಕೆ ಮೇಲೆ ಬರಬೇಕು. ಏನು ಅತಿಥಿಗಳಿದ್ದಾರೆ ಅವರಿಗೆ ಸನ್ಮಾನವನ್ನು ಮಾಡಬೇಕು ಅಂತ ಕೇಳ್ಕೊಳ್ತೇನೆ. ಜೊತೆಗೆ ಪ್ರಶಸ್ತಿಯನ್ನು ಕೂಡ ನೀಡಬೇಕು ಅಂತ ಕೇಳ್ಕೊಳ್ತೇನೆ. ಚಪ್ಪಾಳೆ ಮುಖಾಂತರ ಎಲ್ರಿಗೂ ಕೂಡ ಒಂದು ಪ್ರೋತ್ಸಾಹವನ್ನು ನೀಡಿ ದಯಮಾಡಿ. ಮಾನವ ಸಂಪನ್ಮೂಲ ಕ್ಷೇತ್ರದ ಹಿರಿಯ ಸಾಧಕ ಪ್ರಶಸ್ತಿ ಪುರಸ್ಕೃತರು ನಾಲ್ವರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ.
ನಾನು ಹೇಳಿರೋ ಪ್ರಕಾರ ಏನು 4 ಪ್ರಶಸ್ತಿ ಪುರಸ್ಕೃತರಿದ್ದಾರೆ, ಅವರ ಕುಟುಂಬ ವರ್ಗದವರು ದಯಮಾಡಿ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತೇನೆ. ಒಂದು ಗ್ರೂಪ್ ಫೋಟೋ ಇರುತ್ತೆ, ದಯಮಾಡಿ ಯಾರೆಲ್ಲ ಕುಟುಂಬಸ್ಥರಿದ್ದೀರಿ ಅವರೆಲ್ಲರೂ ಕೂಡ ವೇದಿಕೆ ಮೇಲೆ ಬರಬೇಕು. ದಯಮಾಡಿ ಎಲ್ಲರೂ ಕೂಡ ಬೇಗ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತೀನಿ, ಯಾಕೆಂದರೆ ಸಮಯ ಕಡಿಮೆ ಇದೆ, ಇನ್ನೂ ಕೂಡ ಬಹಳಷ್ಟು ಪ್ರಶಸ್ತಿಯನ್ನು ಕೊಡುವಂಥದ್ದಿದೆ. ಸೊ ದಯಮಾಡಿ ಕುಟುಂಬಸ್ಥರೆಲ್ಲರೂ ಬೇಗ ವೇದಿಕೆಗೆ ಬರಬೇಕು.